ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಳು 13ನೇ ಅಧ್ಯಾಯ 5ನೇ ವಚನ. ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಹೌದು ಪ್ರಿಯರೇ, ಈ ದಿನದಲ್ಲಿ ನಾವು ಈ ವರ್ಷದ ಕೊನೆಯ ದಿನಗಳಲ್ಲಿದ್ದೇವೆ. ಆತನ ಕೃಪೆ ನಮ್ಮ ಮೇಲೆ ಇದ್ದರಿಂದ ನಾವು ಹೊಸ ವರ್ಷದಲ್ಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಹೆಜ್ಜೆ ಇಡುವಂಥವರಾಗಿದ್ದೇವೆ. ಅದಕ್ಕೆ ಪ್ರತಿದಿನ ನಮಗೆ ದೇವರ ಕೃಪೆ ಬೇಕು. ಈ ಲೋಕದಲ್ಲಿ ನಮಗೆ ಏನೇ ಇದ್ದರೂ ಕೂಡ ಆತನ ಕೃಪೆ ಇಲ್ಲ ಅಂದರೆ ನಾವೊಂದು ಹೆಜ್ಜೆ ಕೂಡ ತೆಗೆದು ಹಾಕೋದಿಲ್ಲ ಪ್ರೇರೆ. ಅಂಥದ್ದು ನಾವು 2025ರಲ್ಲಿ ನಾವು ಕಾಲಿಡಬೇಕಂದ್ರೆ ನಮ್ಮೆಲ್ಲರಿಗೂ ದೇವರ ಕೃಪೆ ಬೇಕು, ದೇವರ ಅನುಗ್ರಹ ಬೇಕು. ಆದ್ದರಿಂದ ಪ್ರತಿದಿನ ವಾಕ್ಯ ಓದೋಣ, ಪ್ರಾರ್ಥನೆ ಮಾಡೋಣ, ಆತನ ಕೃಪೆಯಲ್ಲಿ ನೆಲೆಗಳನ್ನು ಹೊಸ ವರ್ಷದಲ್ಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಹೆಜ್ಜೆ ಇಡೋಣ. ಆದರೆ ಹೊಸ ವರ್ಷದಲ್ಲಿ ನಾವು ಕೆಲವು ತೀರ್ಮಾನಗಳನ್ನು ಮಾಡ್ಕೋಬೇಕು. ಅದೇನೆಂದರೆ, ದೇವರ ಚಿತ್ತಾನುಸಾರವಾದ ಜೀವನವನ್ನು ನಾನು ಜೀವಿಸುತ್ತೇನೆ ಸ್ವಾಮಿ, ನನ್ನ ಚಿತ್ತ ಇಲ್ಲ, ಪ್ರತಿಯೊಂದು ನಿನ್ನ ಚಿತ್ತವಾಗಿ ನಾನು ಇನ್ನು ಮೇಲೆ ನಾವು ಜೀವಿಸುತ್ತಿದ್ದೇನೆ ಎಂದು ನಾವು ತೀರ್ಮಾನ ತೆಗೆದುಕೊಳ್ಳಬೇಕು. ಅಷ್ಟಲ್ಲದೆ ಪ್ರತಿನಿತ್ಯ ನಾನು ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುತ್ತೇನೆ ಸ್ವಾಮಿ. ಎಷ್ಟೇ ನಾನು ನನಗೆ ಕೆಲಸ ಇದ್ದರೂ, ಓದಿದ್ರು, ಸೇವೆ ಇದ್ದರೂ ಕೂಡ ಪ್ರತಿನಿತ್ಯ ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಆಮೇಲೆ ನನ್ನ ಕೆಲಸಕ್ಕೆ ಹೋಗುತ್ತೇನೆ ಅಂತ ನಾವು ತೀರ್ಮಾನ ಮಾಡ್ಕೋಬೇಕು. ಅಷ್ಟಲ್ಲದೆ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೆ ನಾನು ಕೂಡ ಕೈ ಜೋಡಿಸುತ್ತೇನೆ. ಅನೇಕರಿಗೆ ಒಳ್ಳೆಯ ಕಾರ್ಯದಲ್ಲಿ ಕೈ ಜೋಡಿಸಿ ಅವರಿಗೆ ಸಹಾಯ ಮಾಡುತ್ತೇನೆ. ಆ ಒಂದು ಕಾರ್ಯದಿಂದ ನಿಮ್ಮ ನಾಮ ಮಹಿಮೆ ಪಡುತ್ತೆ ಅಂತ ತೀರ್ಮಾನ ನಾವು ತಗೋಬೇಕು ಪ್ರೇರೆ. ಒಂದು ವೇಳೆ ಬರೋ ವರ್ಷದಲ್ಲೇ ದೇವರು ಬರ್ಬೋದೇನೋ ಗೊತ್ತಿಲ್ಲ ನಮಗೆ. ಅಂತ ಒಂದು ಸಮಯ ಬಂದಾಗ ನಾವೆಲ್ಲರೂ ಕೂಡ ಅದ್ಭುತ ರೀತಿಯಲ್ಲಿ ಆ ಒಂದು 2ನೇ ಬರೋಣದಲ್ಲಿ ಎತ್ತಲ್ಪಡುವವರಾಗಿರಬೇಕು. ಅದಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ನಾವು ಯಾವಾಗಲೂ ಸಿದ್ಧವಾಗಿದ್ದರೆ ದೇವರ ಬರೋಣ ಯಾವಾಗೇ ಬರಲಿ ನಾವೆಲ್ಲರೂ ಕೂಡ ಎತ್ತಲ್ಪಡುತ್ತೇವೆ ಪ್ರೇರೆ. ಅಷ್ಟಲ್ಲದೆ ನಾವು ಪರಿಚಯಕ್ಕೆ ಸಹಾಯ ಮಾಡಬೇಕು, ಸಭೆಗೆ ಸಹಾಯ ಮಾಡಬೇಕು, ಸಮೃದ್ಧಿಯಾದ ಕಾಣಿಕೆಗಳನ್ನು ಅರ್ಪಿಸಬೇಕು. ದಶಮ ಭಾಗಗಳನ್ನು ನಾವು ಸಮರ್ಪಿಸಿದಾಗ ನಮ್ಮ ಸಭೆ ಅಭಿವೃದ್ಧಿ ಹೊಂದುತ್ತೆ, ಆಶೀರ್ವದಿಸಲ್ಪಡುತ್ತೆ. ಮತ್ತೆ ಆ ಒಂದು ಪರಿಚಯ ಕೂಡ ನಮ್ಮ ಕೈಗಳನ್ನು ಜೋಡಿಸಿದಾಗ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಆದಾಯವನ್ನು, ನಮ್ಮ ಕೆಲಸ, ಉದ್ಯೋಗ, ಸೇವೆ ಏನಿರಲಿ ಅದೆಲ್ಲ ಕೂಡ ಅಭಿವೃದ್ಧಿಪಡಿಸಿ ಹೊಸ ವರ್ಷದಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡುತ್ತಾರೆ. ಅಂತ ಒಂದು ಆಶೀರ್ವಾದಕರವಾದ, ಸಂತೋಷಕರವಾದ, ಆರೋಗ್ಯಕರವಾದ ಜೀವನ ಜೀವಿಸುವುದಕ್ಕೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆಮೆನ್.